ಬೆಳಗ್ಗೆ ಕೂಡ ಹೇಳ್ತಾ ಇದ್ದೆ, ಡಿ ಕೆ ಶಿವಕುಮಾರ್ ಅವರಿಗೆ ಈ ರಿಸಲ್ಟ್ ಇದೆಯಲ್ಲ, ಸಿಎಂ ಆದ ಬಳಿಕ ಇದು ಜಸ್ಟ್ ಪಾಸ್ ಅಲ್ಲ, ಡಿಸ್ಟಿಂಕ್ಷನ್ ಅಂತ. ನಾನು ಮುಂದೆ ಯಾವ ರೀತಿಯ ರಾಜಕೀಯವನ್ನ ಮಾಡ್ತೀನಿ ಅನ್ನುವಂತ ಒಂದು ಸ್ಪಷ್ಟ ಸಂದೇಶವನ್ನ ಡಿ ಕೆ ಶಿವಕುಮಾರ್ ವಿಧಾನ ಪರಿಷತ್ ಚುನಾವಣೆಯ ರಿಸಲ್ಟ್ ಮುಖಾಂತರ ಪಾಸ್ ಮಾಡಿದ್ದಾರೆ. ಬಿಜೆಪಿ ಜೆಡಿಎಸ್ಗಂತೂ ದೊಡ್ಡ ಹೊಡೆತವನ್ನ ಕೊಟ್ಟಿರುವಂತದ್ದು. ಡಿ ಕೆ ಶಿವಕುಮಾರ್ ಮೊದಲ ಅಗ್ನಿ ಪರೀಕ್ಷೆ ಯೂತ್ ಸಕ್ಸಸ್ ಸಿಕ್ಕಿದೆ, ಮೇಲ್ಮನೆ ಯುದ್ಧವನ್ನ ಗೆದ್ದು ಬೀಗಿರುವಂತದ್ದು. ರಾಷ್ಟ್ರ ರಾಜಕಾರಣ ಏನೇ ಇರಲಿ, ರಾಜ್ಯ ರಾಜಕಾರಣದಲ್ಲಿ ನಂದೇ ಹವಾ ಅಂತ ತೋರಿಸಿದ್ದಾರೆ. ಕಾಂಗ್ರೆಸ್ನ 5 ಅಭ್ಯರ್ಥಿಗಳಿಗೆ ಜಯ ಸಿಕ್ಕಿದೆ. 2 ಸ್ಥಾನ ಗೆದ್ದಿರುವಂತದ್ದು ಬಿಜೆಪಿ. ಗೆದ್ದಿದ್ದರೂ ಕೂಡ ಸೋತ ಮನಸ್ಥಿತಿ ಆಗ್ಬಿಟ್ಟಿದೆ. 3 ಮೇಲ್ನೋಟಕ್ಕೆ ಕಾಣಿಸುವಂತೆ ಅಡ್ಡ ಮತದಾನ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. 1 ಹಸಿಂದು. ಇನ್ನ ಜೆಡಿಎಸ್ಗೆ 4 ಹಾಕೋದಕ್ಕೆ ಹೇಳಿದ್ವಿ, ಅವು ಬಿದ್ದಿದಾವೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಆ 4 ಬಿಜೆಪಿಯವರೇ ಏನಾದ್ರು ಕ್ರಾಸ್ ವೋಟ್ ಮಾಡಿದ್ರೆ ಹತ್ತತ್ರ 7 ಬಿಜೆಪಿಯ ಕ್ರಾಸ್ ವೋಟ್ ಆದಂಕ ಆಗುತ್ತೆ. ಇಲ್ಲ ಅಲ್ಲಿ 4 ಕರೆಕ್ಟ್ ಆಗಿ ಬಿದ್ದಿದೆ, ಜೆಡಿಎಸ್ ಅಭ್ಯರ್ಥಿಗೆ ಬಿಜೆಪಿಯ ಶಾಸಕರು ಹಾಕಿದ್ದಾರೆ ಅಂತ ಆದ್ರೆ ಜೆಡಿಎಸ್ ನ 8 ಶಾಸಕರ ಅಡ್ಡ ಮತದಾನ ಆದಂತಾಗುತ್ತೆ. ಸಿಎಂ ಡಿ ಕೆ ಶಿ ರಣತಂತ್ರ ವರ್ಕೌಟ್ ಆಗಿದೆ, ಮಾಸ್ಟರ್ ಪ್ಲಾನ್ ವರ್ಕೌಟ್ ಆಗಿದೆ. ಮುಗ್ಗರಿಸಿರುವಂತದ್ದು ದೋಸ್ತಿ, ಓವರ್ ಕಾನ್ಫಿಡೆನ್ಸ್. ಜೆಡಿಎಸ್ ಬಿಜೆಪಿಯಿಂದ ಅಡ್ಡ ಮತದಾನ, 2 ಪಕ್ಷಗಳಿಂದ 11 ಶಾಸಕರ ಕ್ರಾಸ್ ವೋಟಿಂಗ್. ಕಾಂಗ್ರೆಸ್ ನಿರೀಕ್ಷೆ ಮಾಡಿತ್ತೋ ಇಲ್ವೋ ಇದನ್ನ? ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಿತ್ತು ಅಂತ ಕಾಣಿಸುತ್ತೆ, ಆದ್ರೆ ಉಳಿದಂತವರಿಗೆ ಇದು ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ. 11 ಜನ ಅಂದ್ರೆ 5, 6 ನೋಡಿದ್ವಿ ಹಿಂದೆ ಎಲ್ಲ, ಆದ್ರೆ 11 ನಾಟ್ ಎ ಸ್ಮಾಲ್ ನಂಬರ್. ಬಿಜೆಪಿಯಲ್ಲಿ ಕ್ರಾಸ್ ವೋಟಿಂಗ್ ಹೈಕಮಾಂಡ್ ಗರಂ ಆಗಿದೆ. ವಿಜೇಂದ್ರ ಅಶೋಕ್ ಸ್ಥಾನದ ಬದಲಾವಣೆ ಮಾತು ಈಗ ಆಲ್ರೆಡಿ ಕೆಲವರು ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ವಿಜೇಂದ್ರ ಅಶೋಕ್ರಿಂದ ಪ್ರತ್ಯೇಕ ವರದಿಗೂ ಕೂಡ ಸೂಚನೆಯನ್ನ ಕೊಡಲಾಗಿದೆ. ಇನ್ನು ಪರಿಷತ್ ಚುನಾವಣೆಯ ಫಲಿತಾಂಶದ ಬಗ್ಗೆ ಯಾರ್ಯಾರು ಏನೇನು ಮಾತನಾಡಿದ್ರು ನೋಡೋಣ. ವೋಟ್ ಯಾರು ಹಾಕಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಗುಪ್ತ ಮತದಾನ. ನಾನು ಯಾರು ಗೊತ್ತು? ಅವ್ರ ಆತ್ಮವಿಶ್ವಾಸದಿಂದ ಮತ ಹಾಕಿರ್ಬೋದು. ನಾನು ಯಾರತ್ರ ಮಾತಾಡೋಕ್ಕೆ ಹೋಗಿಲ್ಲ, ಯಾರು ಕೇಳಿಲ್ಲ. ನಮ್ಮ ನಂಬರ್ ಏನಿತ್ತು ಅಂತ ನಿಮಗೆಲ್ಲ ಗೊತ್ತಿತ್ತು. ಅವರು ವೋಟ್ ಹಾಕಿದ್ದಾರೆ. 5 ಜನ ಗೆಲ್ತಾರೆ ಅನ್ನೋದು ನನಗೆ ವಿಶ್ವಾಸ ಇತ್ತು. 5 ಜನ ನಾವು ಅರ್ಜಿ ಹಾಕಿದ್ದು, ನಮ್ಮ ಪಕ್ಷ ಸೂಚಿಸಿತ್ತು, ಅವರು ಗೆದ್ದಿದ್ದಾರೆ. ತುಂಬ ಸಂತೋಷ ಆಗಿದೆ. ನಂಬರ್ಸು ಚೆನ್ನಾಗಿ ಬಂದಿದೆ. ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚು ಬಂದಿದೆ. ನಿರೀಕ್ಷೆ ಮಾಡಿರಲಿಲ್ಲ ನಾವು. ನಂಬರ್ಸ್ ಜಾಸ್ತಿ ಬಂದಿದೆ. ನಮಗೂ ಖುಷಿಯಾಗಿದ್ದೀವಿ. ಅಷ್ಟು ನಂಬರ್ಸ್ ಜಾಸ್ತಿ ಬಂದಿದೆ ಅಂತ ಸಂತೋಷ ಆಗಿದ್ದೀವಿ. ನಮ್ಮ 3 ವೋಟುಗಳು ಕ್ರಾಸ್ ಆಗಿದೆ ಅಂತೇಳಿ ಈಗಿರೋಂಥ ಮಾಹಿತಿ ನಮ್ಗೆ ಬಂದಿದೆ. ಯಾರು ಹಾಕಿದ್ದಾರೆ ಅದು ಗೊತ್ತಾಗುತ್ತೆ, ಯಾರು ಮಾಡಿದ್ದಾರೆ ಏನು ಅನ್ನೋದ್ರ ಬಗ್ಗೆ. ಮುಂದೆ ಅದ್ರ ಬಗ್ಗೆ ಪಕ್ಷ ತೀರ್ಮಾನವನ್ನು ನಾವು ತೆಗೆದುಕೊಳ್ತೀರಿ. ಅದರಿಂದ ಯಾರು ಆ ಥರ ಪಾರ್ಟಿಗೆ ದ್ರೋಹ ಬಗ್ದಿದ್ದಾರೆ ಅವ್ರು ಸಿಕ್ಕಾಕೊಂತಾರೆ. ಏನು 3 ಮತಗಳು ಲಿಂಗರಾಜ್ ಪಾಟೀಲ್ ಅವ್ರಿಗೆ 30 ಮತಗಳನ್ನು ನಾವು ಅಲಾಟ್ ಮಾಡಿದ್ದು, ಅದ್ರಲ್ಲಿ 3 ಮತಗಳು ಅಡ್ಡ ಮತದಾನ ಆಗಿದೆ ಅಂತಕ್ಕಂಥ ಮಾಹಿತಿಗಾಗಲೇ ಜಗಜ್ಜಾಹಿರ ಆಗಿದೆ. ಮತ್ತೆ ರಘು ಕೌಟಿಲ್ಯ ಅವರು ಕೊಟ್ಟಂತ 30 ವೋಟ್ಗಳಲ್ಲಿ 1 ವೋಟು ಅಸಿಂಧು ಆಗಿದೆ. ಇಷ್ಟು ಮಾತ್ರ ನಮ್ ಕಣ್ಮುಂದಿರ್ತಕ್ಕಂಥದ್ದು. ಅದು ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಎಲ್ಲವೂ ಕೂಡ ಮುಂದೆ ಮಾಹಿತಿಗಳು ಸಿಕ್ಕ ನಂತರದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೇವೆ. ಅದ್ರ ಬಗ್ಗೆ ಏನ್ ತೀರ್ಮಾನ ಮಾಡ್ಬೇಕು ಮುಂದೆ ಪಕ್ಷ ತೀರ್ಮಾನ ಮಾಡ್ತೇವೆ. ಅಡ್ಡ ಮತದಾನದ ಬಗ್ಗೆ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ಈ ಚುನಾವಣೆಯ ನೆನ್ನೆಯ ಫಲಿತಾಂಶ ಬಹುಶಃ ನಮಗೆ ಇನ್ನೊಂದು ರೀತಿಯ ಅನುಭವವನ್ನು ಕೊಟ್ಟಿದೆ ಅನ್ನೋದು ನಾನು ಹೇಳ್ತೀನಿ. ಯಾರನ್ನೂ ದೂಷಣೆ ಮಾಡಲಿಕ್ಕೆ ಹೋಗಲ್ಲ. ಈಗ ಅತಿಯಾಗಿ ನಂಬಿಕೆ ಇಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ಒಂದು ಸಂದೇಶ ಕೆಲವರು ಕೊಟ್ಟಿದ್ದಾರೆ. ಈ ಫಲಿತಾಂಶದಿಂದ ಯಾವುದೇ ದೊಡ್ಡ ಮಟ್ಟದ ಬದಲಾವಣೆಯೂ ನಾವೇನು ತರಲಿಕ್ಕೇನಾಗೋದಿಲ್ಲ. ನಮಗೆ ನಿಜವಾದ ಒಂದು ಅಖಾಡ ಇರತಕ್ಕಂಥದ್ದು 28ರ ಚುನಾವಣೆ. ನಿಜವಾದ ಅಗ್ನಿ ಪರೀಕ್ಷೆ ನಮಗೆ ಆಗ್ತಕ್ಕಂಥದ್ದು 2028. ಹಣಬಲ ತೋಳ್ಬಲದ ವಿರುದ್ಧವೇ ಚುನಾವಣೆ ನಡೆಸಬೇಕು. ನಾವು ಯಾರ್ಯಾರು ಕ್ರಾಸ್ ವೋಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಮೊದಲೇ ನಾನು ನಿರೀಕ್ಷೆನೂ ಇಟ್ಕೊಂಡಿದ್ದೆ. ಅದು ಯಾರಿಂದ ಹೋಗುತ್ತೆ ಅಂತ ಇದೆ. ನೋಡ್ರಪ್ಪ, ನಿಮ್ಮ ಕ್ಷೇತ್ರದಲ್ಲಿ ಜನಗಳಿಗೆ ಏನೇನು ಮಾತು ಕೊಟ್ಟಿದ್ದೀರೋ ನಿಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡ್ಕೋಬೇಕು, ಮಾಡ್ಕೊಳ್ರಪ್ಪ ಅಂತ ನಾನು ಹೇಳಿದ್ದೀನಿ. ನಾನು ಯಾರಿಗೂ ಹೊಸಬ್ರು ಬರ್ತಾರೆ. ಅದೇ ಜನ್ಜಿ ಅಂತ ಈಗ ಹೊಸದಾಗಿ ಶುರುವಾಗಿದೆಯಲ್ಲ,
ಬಹಳ ಜನ ಬರ್ತಾರೆ. ನಾನು ರೆಡಿ ಆಗಿದ್ದೀನಿ. ಅವ್ರ ಹೆಸರು ಎತ್ತಲೇಬೇಡಿ ಬಿಡಿ, ನನ್ನ ಹತ್ರ ಅವ್ರ ಹೆಸರೇ ತರಬೇಡಿ. ನಾನು ಅವ್ರ ಹೆಸರು ಬಗ್ಗೆ ಚರ್ಚೆ ಮಾಡೋದೇ ಬೇಡ. ನನಗದ್ರ ಅನುಭವಗಳಾಗಿದೆ. 2006 ಪಾರ್ಲಿಮೆಂಟ್ ಅಸೆಂಬ್ಲಿ ಇಲ್ಲಿ ಬೈ ಎಲೆಕ್ಷನ್ ಆಯ್ತಲ್ಲ, ಅಲ್ಲಿಂದಲೇ ನನಗೆ ಅನುಭವ ಆಗಿದೆ ಅವ್ರು ಯಾವ ರೀತಿ ಇದ್ದಾರೆ ಅಂತೇಳಿ. ಇನ್ನು ಮುಂದಕ್ಕೆ ನನ್ನ ಹೋರಾಟ ಪ್ರಾರಂಭ ಆಗುತ್ತೆ. ಏನೇನು ನಡೀತಿದೆ ಅನ್ನೋದು ಗೊತ್ತಿದೆ ನನಗೆ. ಇನ್ನು ಪರಿಷತ್ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಡ್ಡ ಮತದಾನ ಆಗಿದೆಯಲ್ಲ, ಇದ್ರ ಬಗ್ಗೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಈಗಷ್ಟೇ ಬೈಟ್ ಕೊಟ್ಟಿದ್ದಾರೆ. ಏನು ಮಾತನಾಡಿದ್ದಾರೆ ನೋಡೋಣ. ನಮ್ಮದು ಒಂದು ರಾಷ್ಟ್ರೀಯ ಪಕ್ಷ. ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ಯಾರು ಅಡ್ಡ ಮತದಾನವನ್ನು ಮಾಡಿದ್ದಾರೆ ಅವರನ್ನು ಕ್ಷಮಿಸ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಯಾರ್ಯಾರು ಆಟ ಆಡಿರ್ಬೋದು ಅನ್ನುವ ಕೆಲವು ಮಾಹಿತಿಗಳು ಕೂಡ ನಮ್ಮ ಬಳಿಯಲ್ಲಿದೆ. ಈಗಾಗಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಅಪಾಯಿಂಟ್ಮೆಂಟನ್ನು ಕೂಡ ನಾನು ಬೆಳಗ್ಗೆ ಕೇಳಿದ್ದೇನೆ. ಸಾಧ್ಯ ಆದರೆ ಇವತ್ತೇ ಕೊಡಿ ಅಥವಾ ಯಾವಾಗ ಕೊಟ್ಟರು ಕೂಡ ನಾನು ತಕ್ಷಣ ಬರ್ತೇನೆ. ರಾಜ್ಯದ ಪ್ರಸಕ್ತ ರಾಜಕೀಯ ಬೆಳವಣಿಗೆಗಳ ಬಗ್ಗೆ, ವಿಧಾನ ಪರಿಷತ್ನಲ್ಲಾದಂಥ ಅಡ್ಡ ಮತದಾನದ ಬಗ್ಗೆ ಇವೆಲ್ಲವನ್ನು ಕೂಡ ವಿವರಿಸಬೇಕು ಅಂತೇಳಿ ನಾನು ಮನವಿಯನ್ನು ಕೂಡ ಮಾಡಿದ್ದೇನೆ. ಬಹುಶಃ ಇವತ್ತು ಅಥವಾ ಸೋಮವಾರ ಯಾವಾಗ ಸಮಯವನ್ನು ಕೊಡ್ತಾರೆ ನಾನು ಅವ್ರನ್ನ ಭೇಟಿ ಮಾಡಿ, ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಮಾಡಿ ಸಂಪೂರ್ಣವಾಗಿ ವಿವರಣೆಯನ್ನು ನೀಡುವಂಥ ಕೆಲಸ ನಾನು ಮಾಡ್ತೇನೆ. ಆದರೆ ಒಂದಂತೂ ಸತ್ಯ, ಯಾರು ಮೀರ್ ಸಾಧಕರುಗಳಿದ್ದಾರೆ ನಮ್ಮ ಪಾರ್ಟಿನಲ್ಲಿ ಅದನ್ನು ಪಕ್ಷ ಖಂಡಿತವಾಗಿ ಗಂಭೀರವಾಗಿ ತೆಗೆದುಕೊಳ್ತದೆ. ಏನು ಅವ್ರ ವಿರುದ್ಧ ಆ್ಯಕ್ಷನ್ ತೆಗೆದುಕೊಳ್ಬೇಕು ಅದನ್ನು ತಗೊಳ್ತೇವೆ. ಕ್ರಾಸ್ ಔಟ್ ಮಾಡಿರೋರ ಬಗ್ಗೆ ಮಾಹಿತಿ ಇದೆಯಾ ಸರ್? ಸಹಜವಾಗಿ ಅವ್ರು ನೋವಾಗಿದೆ ರೀ. ಕುಮಾರಸ್ವಾಮಿ ಅವರಾಗಲಿ ನಾವಾಗಲಿ ಅಥವಾ ಕುಮಾರಸ್ವಾಮಿ ಅವರು ಚರ್ಚೆ ಮಾಡಿದಾಗ ಒಳ್ಳೆ ಉದ್ದೇಶ ಇಟ್ಕೊಂಡೆ ಇಬ್ಬರು ಕೂಡ ಕ್ಯಾಂಡಿಡೇಟ್ ಹಾಕೋಣ ಅಂತೇಳಿ ತೀರ್ಮಾನ ಮಾಡಿರುವಂಥದ್ದು. ಅವರೇನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋಗೋಣ. ನಮ್ಮ ಜೊತೆ ಕಾಂಗ್ರೆಸ್ MLC ಆಗಿರುವಂಥ ನಾಗರಾಜ್ ಯಾದವ್ ಅವರಿದ್ದಾರೆ, ಹಾಗೆ ಬಿಜೆಪಿ ವಕ್ತಾರೆ ಸುರಭಿ ಅವರಿದ್ದಾರೆ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಗರಾಜ್ ಯಾದವ್ ಅವರಿಂದ ಆರಂಭ ಮಾಡ್ತೀನಿ. ನಾಗರಾಜ್ ಯಾದವ್ ಅವರೇ, DK ಶಿವಕುಮಾರ್ ಅವರು ಮೊದಲ ಅಗ್ನಿ ಪರೀಕ್ಷೆಯಲ್ಲಿ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದಾರೆ. ಅದರ ಜೊತೆಗೆ ರಾಜಕೀಯ ಸಂದೇಶವನ್ನ ಕೂಡ ಕೊಟ್ಟಿರುವಂಥದ್ದು. ಒಂದು, ಸಿದ್ದರಾಮಯ್ಯನವರ ನಂತರ ನನ್ನ ಆಯ್ಕೆ ಯಾಕೆ ಅನ್ನುವಂಥದ್ದನ್ನ ಸಮರ್ಥನೆ ಮಾಡ್ಕೊಳ್ಳೋದ್ರ ಜೊತೆಗೆ ರಾಜಕೀಯ ಸಂಚಲನ, ಅದರ ಜೊತೆಗೆ ರಾಜಕೀಯ ಸಂದೇಶ. ಹ್ಯೂಜ್ ಸಕ್ಸಸ್ ಇದು. ಹೌದು, ಖಂಡಿತವಾಗ್ಲೂ ಕೂಡ ನಾವು ಬರೀ ಡಿಸ್ಟ್ರಿಕ್ಷನ್ ಎಲ್ಲ ರ್ಯಾಂಕ್ ಅಲ್ಲಿ ಪಾಸ್ ಆಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈಗ ಅವ್ರಿಗೆ ಕೊಟ್ಟಂತ ಟಾಸ್ಕ್ ನ ಅವರು ರಾಜ್ಯದಲ್ಲಿ ಇರ್ತಕ್ಕಂಥ ನಮ್ಮ ಪಕ್ಷವನ್ನು ಸದೃಢಗೊಳಿಸಬೇಕು, ಆದಷ್ಟು FLAಗಳು MLCಗಳು ರಾಜ್ಯಸಭೆಗಳನ್ನ ನಮ್ಮ ಪಕ್ಷದ ಕಡೆ ತರಬೇಕು ಅಂತಕ್ಕಂಥ ವಿಚಾರದಲ್ಲಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಟಾಸ್ಕ್ ನ ತಗೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ಕಡೆ ಆದ್ರೆ, ಇವತ್ತಿನ ದಿವಸ ನಾವು ರಾಜ್ಯದ ಮುಖ್ಯಮಂತ್ರಿ ಆಗಿ ಮೊಟ್ಟ ಮೊದಲ ಚುನಾವಣೆ ಎದುರಿಸಬೇಕಾದ್ರೆ ಈ ವಾಂಟ್ ಟು ಬಿ ಎನ್ ಡಿಸ್ಟಿಂಕ್ಷನ್ ರಿಸಲ್ಟ್ ಇದರಲ್ಲಿ ಮಾಡಿರ್ತಕ್ಕಂಥದ್ದು ನಿಜ, ಪ್ರಯತ್ನ ಮಾಡಿರೋದು ನಿಜ, ಸಕ್ಸಸ್ ಮಾಡ್ಕೊಂಡಿರೋದು ನಿಜ. ಅದೇ ವಿಶೇಷವಾಗಿರ್ತಕ್ಕಂಥದ್ದು ಒಂದು ಮಾತು ನಿಮ್ಗೆ ಹೇಳ್ತೀನಿ ಬ್ರದರ್. ವಿಚಾರ ಏನಾಗಿದೆ ಅಂತಂದ್ರೆ, ನಾವು ಖಂಡಿತವಾಗ್ಲೂ ಕೂಡ ನಮ್ಮ 140 ಲೆಕ್ಕ ಏನ್ ಇಟ್ಕೊಂಡಿದೀವಿ, ಇನ್ಕ್ಲೂಡಿಂಗ್ ಇಬ್ರು ಬಿಜೆಪಿಯಿಂದ ಉಚ್ಚಾಟಿತರಾಗಿರ್ತಕ್ಕಂಥ ಶಾಸಕರನ್ನ ಒಳಗೊಂಡಂತ 140 ಜನ ಯಾರು ಇಟ್ಕೊಂಡಿದ್ವೋ ಅವರನ್ನ ನಾವು ಸಂಪರ್ಕ ಮಾಡಿ ನಮ್ಮ 140 MLAಗಳನ್ನ ಸರಿಯಾಗಿ ಇಟ್ಕೊಂಡು ನಾವು ನಮ್ಮ ಓಟಿಂದನೇ ಗೆಲ್ಬೇಕು ಅಂತ ಕ್ಯಾಂಡಿಡೇಟ್ ಹಾಕಿದ್ವಿ ಹೊರತು ಯಾವುದೇ ಕಾರಣಕ್ಕೂ JDS ಬಿಜೆಪಿಯ ಮತಗಳನ್ನ ನೆಚ್ಕೊಂಡು ನಾವು ಓಟ್ ಹಾಕ್ಲಿಲ್ಲ. ವಿಚಾರ ಬಂದಿರ್ತದೆ ಏನಂದ್ರೆ, ನಂಬರ್ ಸಂಖ್ಯೆನೇ ಇಲ್ದಿರ ಅವರು ಕೇವಲ 18 ಜನ ಶಾಸಕರನ್ನ ಇಟ್ಕೊಂಡು ಬಿಜೆಪಿಯವ್ರನ್ನ ನಂಬ್ಕೊಂಡು ಅವ್ರು 20-25 ಹಾಕೊಂಡ್ರೆ ಮಿಕ್ಕಿದ 4 ಕೋಟಿ ಸಿಗ್ತದೆ ಅಂತ ಹೇಳಿ ಓಟ್ ಹಾಕಿ ಯಾವ ಕಾರಣಕ್ಕೆ ಯಾವ ವಿಚಾರಧಾರೆಗಳಲ್ಲಿ ಅವ್ರ ಕ್ಯಾಂಡಿಡೇಟ್ ನ ಫೈಲ್ ಮಾಡಿದ್ರೆ ಇವತ್ತು ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಗೆಲ್ಲೋದಿಲ್ಲ ಅಂತ ಗೊತ್ತಿದ್ರು ಕೂಡ ಕ್ಯಾಂಡಿಡೇಟ್ ಯಾವ ಕಾರಣಕ್ಕೆ ಹಾಕಿದ್ರೆ ಅವರು ಉದ್ದೇಶದ್ರೆ ಏನು? ಕಾಂಗ್ರೆಸ್ ಅಲ್ಲಿ ಏನೋ ಆಂತರಿಕವಾಗಿ ಬಹಳ ಸಮಸ್ಯೆಗಳಿದೆ, ಅವರೆಲ್ಲ ಬಂದು ನಮ್ಗೆ ಆತ್ಮಸಾಕ್ಷಿ ಮತ ಹಾಕ್ಬಿಡ್ತಾರೆ ಅಂತ ಓಟ್ ಹಾಕಿದ್ರಾ? ಇವತ್ತು ನಿಜವಾಗ್ಲೂ ಯಾರ ಮನೆಯಲ್ಲಿ ಸಮಸ್ಯೆ ಇದೆ, ಯಾರು ಆತ್ಮಸಾಕ್ಷಿ ಓಟ್ಗಳನ್ನ ಯಾರ್ಗ್ ಹಾಕಿದ್ದಾರೆ ಅಂತಕ್ಕಂಥ ನೋಡಿದಾಗ ಸುಮಾರು 11 ಶಾಸಕರು ಇವತ್ತು ದಿವಸ ಅವ್ರನ್ನೇ ಬಿಜೆಪಿ ಮತ್ತು JDS ನ ಬಿಟ್ಟು ಹೋಗಿರ್ತಕ್ಕ ಕಣ್ಣೆದುರಿಗೆ ಇರ್ತಕ್ಕಂಥದ್ದು. ಅದು ಕೂಡ ನಾವು ಅವ್ರನ್ನ ಪ್ರಯತ್ನ ಪಟ್ಟು ಕರ್ಕೊಂಡ್ ಬರ್ದಿರ ಕೂಡ ವಾಲಂಟರಿ ಆಗಿ ಅವರು ನಮ್ಮ ಆಡಳಿತ ವೈಖರಿಯನ್ನ DK ಶಿವಕುಮಾರ್ ನಾಯಕತ್ವವನ್ನ ನಮ್ಮಲ್ಲಿರ್ತಕ್ಕ ಅಭಿವೃದ್ಧಿ ಅಜೆಂಡಾ ನಂಬ್ಕೊಂಡು ನಮ್ಗೆ ಓಟ್ ಆಗಿರೋದಕ್ಕೆ ಅವ್ರಿಗೂ ಕೃತಜ್ಞತೆಗಳು, ನಮ್ಮೆಲ್ಲ ಶಾಸಕರಿಗೆ ಕೂಡ ಕೃತಜ್ಞತೆಗಳು. ವಿಶೇಷವಾಗಿ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ DK ಶಿವಕುಮಾರ್ ಸಾಹೇಬರಿಗೆ ತುಂಬ ಹೃದಯದ ಅಭಿನಂದನೆಗಳು ಈ ಒಂದು ಚುನಾವಣೆಯ ರಿಸಲ್ಟ್ ನಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಓಕೆ, ಅಪ್ಪರ್ ಹ್ಯಾಂಡ್ ಅಲ್ಲಿ ಇದ್ದೀರಾ, ಮಾತಾಡ್ತಾ ಇದ್ದೀರಾ, ಯಾಕೆಂದ್ರೆ ಎಲ್ಲ ಖುಷಿ ವಿಚಾರನೆ ಇದೆ. ಸುರಭಿ ಅವರೇ, ಇಲ್ಲಿ ಮೇನ್ಲಿ 140 ಶಾಸಕರ ಎಕ್ಸ್ಪೆಕ್ಟೇಷನ್ ಅವ್ರ ಹತ್ರ ಇದ್ದಿದ್ದು, ಆ ಲೆಕ್ಕಾಚಾರವನ್ನ ಹಾಕೊಂಡಿದ್ರು, ಇನ್ಕ್ಲೂಡಿಂಗ್ ST ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ನ ಸೇರಿಸಿ ಹೇಳ್ತಾ ಇದ್ದೀನಿ. ಬಂದಿದ್ದು 151, 11 ಕ್ರಾಸ್ ವೋಟ್ ಆಗಿರುವಂಥದ್ದು. ಬಿಜೆಪಿಲಿ ಸ್ಪಷ್ಟವಾಗಿ ಈಗ ಕಾಣಿಸ್ತಾ ಇರುವಂಥದ್ದು 3, JDSಗೆ ಎಷ್ಟು ಜನ ಹಾಕಿದಾರೋ ಏನೋ ಗೊತ್ತಿಲ್ಲ. ಬಟ್ ಇದು ಈ ಒಂದು ರಿಸಲ್ಟು ಮತದಾನ
ನಾಯಕತ್ವ ಮತ್ತು ಒಂದ್ ಕಡೆ ಇಲ್ಲಿ ಪ್ರಮುಖವಾಗಿ ಓವರ್ ಕಾನ್ಫಿಡೆನ್ಸ್ಗೆ ಹೊರತಾ ಬಿಟ್ಟ ಅಂತ ಬಿಜೆಪಿಗೆ. ಅಲ್ಲ ನೋಡಿ, ಅಡ್ಡ ಮತದಾನ ಆಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಹಿರಿಯರು, ನಮ್ಮ ನಾಯಕರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದಕ್ಕೆ ಬೇಕಾಗಿರುವಂತಹ ಕ್ರಮಗಳು ತಗೊಳ್ತಾರೆ ಅಂತಾನು ಹೇಳಿರುವಂತದ್ದು ಹೌದು. ಕಾರ್ಯಕರ್ತರಿಗೆ ಬೇಸರ ಆಗಿದೆ, ಅದೆಲ್ಲಾನು ನಿಜ. ಆದ್ರೆ ಇದು ಒಂದು ಖುಷಿಯ ಸಂದರ್ಭ, ಇದು ಗೆಲುವು ಕಾಂಗ್ರೆಸ್ಗೆ ಅಂತ ನೀವ್ ಹೇಳ್ತಿರಲ್ಲ. ಇದೇನೇನೆ ನ್ಯಾಷನಲ್ ಲೆವೆಲ್ ಅಲ್ಲಿ ಆದಾಗ ಕಾಂಗ್ರೆಸ್ ಅವ್ರು ಏನ್ ಕೂಗ್ತಾರೆ, ಡೆತ್ ಆಫ್ ಡೆಮೋಕ್ರಸಿ, ಡೆತ್ ಆಫ್ ಡೆಮೋಕ್ರಸಿ, ಯಾಕೆ ಈ ತರ ಮಾಡಿದ್ರಿ ಅಂತ. ನಿಮ್ಮ ಆಂತರಿಕ ಜಗಳವನ್ನ ನಾವು 3 ವರ್ಷ ತಡ್ಕೊಂಡಿರುವಂತದ್ದು. ಮುಖ್ಯಮಂತ್ರಿ ಆಗ್ತಾರೋ ಇಲ್ವೋ ಅಂತ ಒಂದು ಪ್ರಶ್ನೆ ಕಾಡ್ತಿತ್ತು ಕರ್ನಾಟಕಾದ್ಯಂತ. ಆಡಳಿತ ವೈಫಲ್ಯಗಳು ಯಾವುದೇನು ನೀವು ಸರಿ ಮಾಡ್ಲಿಲ್ಲ. ಆ ಸಮಯದ ನಂತರ ಇವಾಗ ಇನ್ನೊಂದು ಅಗ್ನಿ ಪರೀಕ್ಷೆ, ಇನ್ನು ನೆಕ್ಸ್ಟ್ ಇನ್ನೊಂದು ಅಗ್ನಿ ಪರೀಕ್ಷೆ. ಅಂದ್ರೆ ನೀವು ಪ್ರೂವ್ ಮಾಡ್ಕೊಳ್ತಾನೆ ಇರ್ಬೇಕು. ನೀವು ಪ್ರೂವ್ ಮಾಡ್ಬೇಕಾಗಿರೋದು ನಿಜವಾಗ್ಲೂ ಜನರಿಗೆ ಒಳ್ಳೆ ಆಡಳಿತ ಕೊಟ್ಟು, ಈ ವಿಷಯದಲ್ಲಿ ಅಂತ ಅಲ್ಲ. ದಯವಿಟ್ಟು ಇವತ್ತು ನಡೆದಿರುವಂತದ್ದು ಹೌದು, ನಾವು ಒಪ್ಕೊಳ್ತೀವಿ, ಅಡ್ಡ ಮತದಾನ ಆಗಿದೆ. ನಮ್ಮಲ್ಲಿರುವಂತಹ ಏನೇನು ಯಾರಿಗದು ಮಾಡಿದಾರೋ ಅದನ್ನ ಹೈಕಮಾಂಡ್ ಇದೆ, ನಮ್ಮಲ್ಲೂ ಕೂಡ ನಾಯಕತ್ವ ಇದೆ, ಅವ್ರು ನೋಡ್ಕೊಳ್ತಾರೆ ಅದನ್ನ. ಮತ್ತೆ ಇದು ಆಗೋದು ನೀವು ನ್ಯಾಷನಲ್ ಲೆವೆಲ್ ಅಲ್ಲಿ ಆದಾಗ ನೀವೇನ್ ಹೇಳ್ತೀರಾ, ಮತ್ತೆ ಇವತ್ತಾಗಿರೋದ್ರ ನೀವೇನ್ ಹೇಳ್ತೀರಾ ಅನ್ನೋ ಒಂದು ಗಮನ ಇಡಬೇಕು. ಎರಡನೇ ಪಾಯಿಂಟ್ ಏನು ಅಂದ್ರೆ, ನಮ್ಮ ಆಡಳಿತಕ್ಕೆ ಒಂದು ಬ್ಲೂ ಟಿಕ್ ಹಾಕದಂಗೆ ಹೇಳ್ತಾ ಇದ್ದಾರೆ ಇವರು, ಚೆಕ್ ಮಾರ್ಕ್ ಹಾಕದಂಗೆ. ಹಾಗಾಗಿ ಜನ ಬಂದು ನಮಗೆ ಅಡ್ಡ ಮತದಾನ ಮಾಡಿದ್ರು ಅಂತ ಅಲ್ಲ. ನಿಮ್ಮದೇ ನ್ಯಾರೇಟಿವ್ ಕಂಟ್ರೋಲ್ ನೀವು ಎಷ್ಟು ಪ್ರಯತ್ನ ಪಟ್ರು ಕೂಡ, ಮೊನ್ನೆನೆ ಮುಖ್ಯಮಂತ್ರಿಗಳು JDS ಅವರಿಗೆ, ಬಿಜೆಪಿ ಅವರಿಗೆ ಯಾರು ಬರ್ತೀರಾ ಬನ್ನಿ ಅಂತ ಹೇಳುವಂತದ್ದು ಓಪನ್ ಕಾಲ್ ನಾವು ನೋಡ್ಕೊಂಡು ಬಂದಿರುವಂತದ್ದು ಇದು. ಹಾಗಾಗಿ ದಯವಿಟ್ಟು ಇದನ್ನ ನೀವು ರಾಜಕೀಯವಾಗಿ ಇದನ್ನ ನೋಡೋಣ. ಜಾಸ್ತಿಯಾಗಿ ನೀವು ಇದು ನಮ್ಮ ನ್ಯಾರೇಟಿವ್, ನಾವು ತುಂಬಾ ಚೆನ್ನಾಗಿ ಮಾಡ್ತಾ ಇದೀವಿ, ಅವ್ರ ರಾಜ್ಯ ಮಟ್ಟದಲ್ಲಿ ಮಾಡ್ತಾ ಇದ್ರೆ ರಾಜ್ಯ ಮಟ್ಟದಲ್ಲಿ ನಾವು ಮಾಡ್ತೀವಿ, ನಮ್ಮನ್ನ ನೀವು ಇಲ್ಲಿ ಏನು ಟಚ್ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂತ ಮೆಸೇಜ್ ಅನ್ನ ಕೊಟ್ರ ಅಂತ. ಮತ್ತೆ ಇನ್ನೊಂದ್ ಕಡೆ ಇನ್ನೊಂದು ಕ್ಯಾಲ್ಕುಲೇಷನ್, ಸಮಯದ ಅಭಾವ ಇರೋದ್ರಿಂದ ನಾನು ಕೆಲವೊಂದು ಪ್ರಮುಖವಾಗಿ ಕೇಳ್ತಾ ಹೋಗ್ತೀನಿ ಸುರಭಿ ಅವರೇ. ಮೇನ್ಲಿ ಈಗ ನೋಡಿ, ಒಂದು ರಾಜಕೀಯ ಕ್ಯಾಲ್ಕುಲೇಷನ್ ನಾವು ಬೆಳಿಗ್ಗೆನೆ ತೋರಿಸ್ತಾ ಇದ್ವಿ, ನಮ್ಮ ಚಾನಲ್ ಅಲ್ಲೇ ತೋರಿಸ್ತಾ ಇದ್ವಿ. ಪ್ರತಿಯೊಬ್ಬ ಕ್ಯಾಂಡಿಡೇಟ್ಗೂ ಕಾಂಗ್ರೆಸ್ನವರು 30 ಜನರನ್ನ ಫಿಕ್ಸ್ ಮಾಡಿದ್ದಾರೆ ಅಂತ. 30 × 4 ಹಾಕಿದ್ರೆ 120, ಇನ್ನು ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ದು 40, ಇನ್ನು 20 ಉಳಿತಾ ಇತ್ತು. ಆದ್ರೆ ಇನ್ನೂ 12 ಎಕ್ಸ್ಟ್ರಾ ವೋಟ್ ಹೋಗಿದಾವೆ ಅಂದ್ರೆ ನೀವಲ್ಲಿ ಕ್ಯಾಲ್ಕುಲೇಟ್ ಮಾಡೋದ್ರಲ್ಲೇ ಎಲ್ಲೋ ಡೌಟ್ ಬರಲೇ ಇಲ್ವಾ ಅಂತ. ಇನ್ ಯಾವ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕಾಂಗ್ರೆಸ್ನವರು ತನ್ನ 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಳ್ಳಿಕ್ ಮುಂದಾಗಿದ್ದಾರೆ ಅಂತ. ಆ ಮ್ಯಾನೇಜ್ಮೆಂಟ್ ಸೋಲ್ತಾ ಅಲ್ಲಿ ನೋಡಿ. ಆಗಿರೋದು ಇವಾಗ ನಮ್ಮ ಹೈಕಮಾಂಡ್ ಕೂತ್ಕೊಂಡು, ನಮ್ಮ ನಾಯಕರು ಕೂತ್ಕೊಂಡು ಅದನ್ನ ಒಪ್ಕೊಂಡಿರುವಂತದ್ದು ಹೌದು. ಇಲ್ಲಿ ಅಡ್ಡ ಮತ ಆಗಿರುವಂತದ್ದು ಸರಿ ಹೋಗಿಲ್ಲ, ಅದ್ರ ವಿಷಯ ನಾವು ಚರ್ಚೆ ಮಾಡಿ. ನಾನು ಇನ್ ಎಷ್ಟು ಹೇಳಿ ನಿಮಗೆ, ನಮ್ಮ ಹಿರಿಯರು ಕೂತ್ಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡಿ ಯಾವ ತರ ಕ್ರಮ ತಗೊಳ್ಬೇಕು ತಗೊಳ್ತಾರೆ. ಆದ್ರೆ ಇದನ್ನ ರಾಜಕೀಯದಲ್ಲಿ ನೋಡೇ ಇಲ್ವಾ, ನೋಡ್ಕೊಂಡೇ ಬಂದಿಲ್ವಾ, ನೋಡಿದೀವಿ. ಹಾಗಾಗಿ ಹೇಗೆ ಸೋಲು ಗೆಲುವು ಎಷ್ಟು ಸಹಜನೋ ಇಂತಹ ಒಂದು ವಿಷಯಗಳು ನಡ್ಕೊಂಡು ಹೋಗುತ್ತೆ. ಅದು ರಾಜಕೀಯದ ಒಂದು ಭಾಗ ಆಗಿದೆ. ಆದ್ರೆ ಕಾಂಗ್ರೆಸ್ ಅವರು ಇದು ನಮಗೆ ಅಗ್ನಿ ಪರೀಕ್ಷೆಯಿಂದ ನಾವು ಗೆದ್ದಿದೀವಿ, ಹೀಗಾಗಿ ನಿಜವಾದ ಅಗ್ನಿ ಪರೀಕ್ಷೆ ಇರೋದು ಜನಕ್ಕೆ ಒಳ್ಳೆ ಆಡಳಿತ ಕೊಡುವಂಥದ್ದು. ಆ ಅಗ್ನಿ ನೀವು ಅದರಲ್ಲಿ ಡಿಸ್ಟಿಂಕ್ಷನ್ ತಗೊಂಡು ತೋರಿಸಿ. ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಇನ್ನು KPCC ಅಧ್ಯಕ್ಷರಾಗಿ ಯೋಚನೆ ಮಾಡ್ತಾ ಇದ್ದಾರೆ ಹೊರತು ಈಗ ನೀವ್ ಹೇಳ್ದಂತೆ ಜನರಿಂದ ಡಿಸ್ಟಿಂಕ್ಷನ್ ಬರ್ಲಿ ಅಂತ ಹೇಳ್ತಾ ಇದ್ರ. ನಡೆದಿರುವಂತ ಎಲ್ಲ ಉಪಚುನಾವಣೆಯಲ್ಲೇ ನಾವೇ ಗೆದ್ದಿದೀವಿ, ಜನರು ಅಲ್ಲೇ ತೀರ್ಪು ಕೊಟ್ಟಿದಾರಲ್ಲ ಅಂತಾನು ಕೂಡ ಹೇಳ್ತಾರೆ. ಓಕೆ, ಮಾತನಾಡ್ತೀನಿ. ಮೇನ್ಲಿ ನಾಗರಾಜ್ ಯಾದವ್ ಅವ್ರನ್ನ ಮಾತನಾಡ್ತೀನಿ. ನಾಗರಾಜ್ ಯಾದವ್ ಅವರೇ, DK ಶಿವಕುಮಾರ್ ಅವರು ನಾನ್ CM ಆದ್ರೆ ಐ ಕ್ಯಾನ್ ಡೂ ಎನಿಥಿಂಗ್ ಅನ್ನುವಂತ ಮೆಸೇಜ್ ಅನ್ನು ಕೂಡ ಪಾಸ್ ಮಾಡಿದ್ರ ಅಂತ. ಯಾಕೆಂದ್ರೆ ಇದು ಸುರಭಿ ಅವ್ರು ಹೇಳ್ದಂತೆ ಈ ಹಿಂದೆ ಏನ್ ಆಗೇ ಇಲ್ವಾ ಅನ್ನುವಂಥದ್ದನ್ನ ಪ್ರಶ್ನೆ ಮಾಡ್ತಿದ್ರು. ಆಗಿದೆ, ಇಲ್ಲ ಅಂತಲ್ಲ, ಬಟ್ 11 ನಂಬರ್ ಅನ್ನುವಂಥದ್ದು ಹ್ಯೂಜ್ ನಂಬರ್ಸ್. ಅದು ನೋಡಿ, ಕರ್ನಾಟಕದ ರಾಜಕಾರಣದ ಇತಿಹಾಸದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ 11 ಜನ ಕ್ರಾಸ್ ವೋಟ್ ಮಾಡಿರ್ತಕ್ಕಂಥದ್ದು. ನೀವು ಯೋಚನೆ ಮಾಡಬೇಕಾಗ್ತದೆ. ನಾವು ಸದೃಢವಾಗಿರೋ ಅಪೋಸಿಷನ್ ಪಾರ್ಟಿ ಇರಬೇಕು ಅಂತ ಬಯಸ್ತಕ್ಕಂಥವ್ರು ನಾವು ಕಾಂಗ್ರೆಸ್ನವರು. ಸದೃಢವಾಗಿರೋ ಆಡಳಿತ ಡಿಸ್ಟರ್ಬೆನ್ಸ್ ಇದೆ. ನಾಗರಾಜ್ ಯಾದವ್ ಅವರೇ, ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಸುರಭಿ ಅವರೇ, ಇನ್ನೊಂದು ನಾನು ಬೆಳಗ್ಗೆ ನೋಡ್ತಾ ಇದ್ದೆ, ಜಾರ್ಖಂಡ್ನಲ್ಲಿ ಪರಿಮಳ್ ನಾಥ್ವಿನಿ ಅವ್ರು ಗೆಲುವನ್ನ ಸಾಧಿಸ್ತಾರೆ. ಅಲ್ಲಿ ನಂಬರ್ಸೇ ಇಲ್ಲ, ನಿಮ್ಮ ಹತ್ರ ನಂಬರ್ಸ್ ಇಲ್ಲ ಅಂದ್ರೂ ಗೆದ್ದಿದ್ದಾರೆ. ಬಟ್ ಇಲ್ಲಿ ಗೆದ್ದು ಸೋತಂತ ಆಗ್ಬಿಡ್ತಲ್ಲ ಬಿಜೆಪಿದು ಅಂತ. ಅಂದ್ರೆ ನಾನು ಆಗ್ಲಿಂದಲೂ ಅದನ್ನೇ ಕೇಳ್ತಿರುವಂಥದ್ದು, ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂತ ಆಂತರಿಕ ಕಲಹ ಈ ಒಂದು ಚುನಾವಣೆಯ ಮತದ ಆಧಾರದ ಮೇಲೂ ಕೂಡ ಹೈಕಮಾಂಡ್ಗೆ ತಲುಪಿಸುವಂತ ಕೆಲಸವನ್ನ ನಿಮ್ಮದೇ ಪಕ್ಷದ ಶಾಸಕರು ಮಾಡಿದ್ದಾರೆ. ನೋಡಿ, ಯಾವುದೇ ಆದಂತಹ ಇಂತಹ ಒಂದು ಚುನಾವಣೆ ನಡೆದ ಕೇಳಿಸ್ತಾ ಇದೆ ಆಡಿಬಲ್ ಮಾತಾಡಿ ಕೇಳಿಸ್ತಿದೆ. ಸುರಭಿ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ. ಓಕೆ, ಮಾತಾಡಿ.
ನಾಗರಾಜ್ ಸರ್ ಮಾತಾಡ್ತೀವಿ. ಸುರಭಿ ಅವ್ರಿಗೆ ಪ್ರಶ್ನೆ ಕೇಳಿದೆ. ಸುರಭಿ ಅವರೇ ಮಾತಾಡ್ಬೋದು. ಕನೆಕ್ಟ್ ಆಗ್ತಾ ಇಲ್ವಾ? ಮಾತಾಡ್ಲಿ, ಅವ್ರು ಮಾತಾಡ್ಲಿ, ಹಿರಿಯರು ಮಾತಾಡ್ಲಿ, ಪರವಾಗಿಲ್ಲ. ಇಲ್ಲ, ಓಕೆ, ಅವ್ರದ್ದು ಡಿಸ್ಟರ್ಬೆನ್ಸ್ ಇತ್ತು ಅದಕ್ಕೋಸ್ಕರ. ಓಕೆ, ನಾಗರಾಜ್ ಯಾದವ್ ಅವ್ರನ್ನೇ ಮಾತನಾಡಿಸಿ. ನಾಗರಾಜ್ ಯಾದವ್ ಸರ್, ಅವಾಗಲೇ ಪ್ರಶ್ನೆ ಕೇಳಿದೆ, ಡಿಸ್ಟರ್ಬೆನ್ಸ್ ಇತ್ತು, ಮಾತಾಡಿ ಸರ್. ಸುರಭಿ ಅವರು ಕೂಡ ನನ್ನ ಸೋದರಿ ಇದ್ದಾರೆ, ಅಪ್ಕಮಿಂಗ್ ಲೀಡರ್ ಇದ್ದಾರೆ, ಒಳ್ಳೇದಾಗ್ಲಿ. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಬಿಜೆಪಿಯವರು ಅವರು ರಾಷ್ಟ್ರವ್ಯಾಪಿ ವಿಚಾರಗಳು ಚರ್ಚೆ ಮಾಡಿದ ಸಂದರ್ಭದಲ್ಲಿ ಹೇಳ್ತಾರೆ, ಬೇರೆ ರೀತಿ ನ್ಯಾಷನಲ್ ವಿಚಾರ ಬೇರೆ ರೀತಿ ಮಾತಾಡ್ತಾರೆ ಅಂತ ಹೇಳಿದ್ರು. ನಾನು ಹೇಳ್ತಾ ಇದ್ದೀನಿ, ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಆಡಳಿತ ಇರಬೇಕು. ಇವರು ವಿಚಾರ ಬಂದು ಹೇಳಿದ್ರೆ ನಾವೊಂದು ಡಿಸ್ಟಿಂಕ್ಷನ್ ಒಂದು ಕಡೆ ಇರ್ತದೆ, ಎಷ್ಟು ಎದುರಿಗೆ ತೋರಿಸ್ತಾ ಇರ್ತದೆ ಬಿಜೆಪಿ ಸರ್. ಯಾಕೋ ನೆಟ್ವರ್ಕ್ ಸಮಸ್ಯೆ ಅಂತ ಕಾಣಿಸುತ್ತೆ, ಡಿಸ್ಟರ್ಬೆನ್ಸ್ ಇದೆ. ಸುರಭಿ ಅವರೇ, ನಿಮಗೆ ಅವಾಗಲೇ ಪ್ರಶ್ನೆ ಕೇಳಿದೆ, ಅದಕ್ಕೆ ಆನ್ಸರ್ ಮಾಡ್ಬೋದಾ? ಆಗಿ ಯಾವುದೇ ವಿಷಯದಲ್ಲೂ ಕೂಡ ಸೋಲು ಗೆಲುವು ಒಬ್ರು ನಾಯಕತ್ವದ ಮೇಲೆ ಅಷ್ಟೊಂದು ಪ್ರಭಾವ ಬೀರಲ್ಲ ಈ ಸಮಯದಲ್ಲಿ. ಯಾಕೆಂದ್ರೆ ಪಕ್ಷದಲ್ಲಿ ಬಹಳಷ್ಟು ನಡೀತಾ ಇದೆ. ಹಾಗಂತ ಒಂದು ಚುನಾವಣೆ, ಒಂದು MLC ಚುನಾವಣೆ ಇರ್ಬೋದು, ಉಪಚುನಾವಣೆ ಇರ್ಬೋದು, ಇದು ಗೆದ್ವಿ ಸೋತ್ವಿ, ಸರ್ಕಾರದಲ್ಲಿ ಇದ್ದಾಗ ಇಂತಹ ಚುನಾವಣೆ ಗೆಲ್ಲೋದು ಸಹಜವಾಗಿರುವಂತದ್ದು. ಆ ಒಂದು ಪ್ರಶ್ನೆಗೆ ನಾನು ಹೇಗೆ ಇವತ್ತು ಹಿರಿಯರು ಮೊದಲು ಮಾತಾಡ್ಲಿ ಅಂತ ಹೇಳಿದ್ರು, ನಮ್ಮ ಪಕ್ಷದಲ್ಲಿ ಎಲ್ಲ ಶಿಸ್ತಿನ ಸಿಪಾಯಿಗಳು ನಾವು. ಹಿರಿಯರು ಅದ್ರ ಬಗ್ಗೆ ಒಂದು ಗಮನ ತಗೊಳ್ತಾರೆ. ಮತ್ತೆ ಪಕ್ಷದ ರಾಜ್ಯಾಧ್ಯಕ್ಷರೇ ಹೇಳಿರುವಂತದ್ದು ಏನು ಅಂದ್ರೆ, ಹೋಗಿ ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಆಗ್ತೀವಿ, ಯಾರ ಮೇಲೆ ಕಠಿಣ ಕ್ರಮ ತಗೊಳ್ತೀವಿ ಅನ್ನೋದ್ರ ವಿಷಯ. ಸೊ ಹಾಗಾಗಿ ಇಲ್ಲಿ ಈ ವಿಷಯ ಬರೋದಿಲ್ಲ. ಇಲ್ಲಿ ಬರೋದು ಏನು ಅಂದ್ರೆ, ಇವತ್ತು ಆಯ್ತು, ನೀವು ಈ ಎಲೆಕ್ಷನ್ ಚುನಾವಣೆಯನ್ನ ನಡೆಸ್ಕೊಂಡು ಬಂದಿದ್ದೀರಾ. ನೀವು ಯಾವ ಚುನಾವಣೆ, ರಾಜ್ಯಸಭಾ ಚುನಾವಣೆ ಇರ್ಬೋದು, ಬೇರೆ ಬೇರೆ ರಾಜ್ಯದಲ್ಲಿ ನಡೀತಿರುವಂತ ಸಂದರ್ಭಗಳಿರ್ಬೋದು, ಅಲ್ಲಿ ನಮ್ಮನ್ನ ಒಂದು ಈ ಥ್ರೆಟ್ ಟು ಡೆಮಾಕ್ರಸಿ ಅಂತ ಮಾಡಿ ಕೂಡಿಸ್ತಿರಲ್ಲ. ಇವತ್ತು ನೀವು ಹೆಂಗೆ ನ್ಯಾರೇಟಿವ್ ಅನ್ನ ನೋಡ್ತಾ ಇದ್ದೀರಾ, ಮ್ಯಾನೇಜ್ ಮಾಡ್ತಾ ಇದ್ದೀರಾ ಅಂದ್ರೆ, ಇದು ಒಂದು ದೊಡ್ಡ ಸಾಧನೆ, DK ಶಿವಕುಮಾರ್ ಮಾತ್ರ ಇದನ್ನ ಮಾಡೋದಕ್ಕಾಗುವಂತದ್ದು. ಮತ್ತೆ ನಿಮ್ಮಲ್ಲಿರುವಂತಹ ಆಂತರಿಕ ಚರ್ಚೆಗಳು, ನೀವು MLC ಚುನಾವಣೆಗೆ ನಂಬರ್ಸ್ ತರ್ತೀರಾ, ಕ್ಯಾಬಿನೆಟ್ ಪ್ರೊಫೈಲ್, ಕ್ಯಾಬಿನೆಟ್ ಪೋರ್ಟ್ಫೋಲಿಯೋ ಮಾಡೋದಕ್ಕೆ ಯಾಕೆ ಆಗ್ತಾ ಇಲ್ಲ ನಿಮಗೆ? ರೈತರು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಒಂದು ಫುಲ್ ಟೈಮ್ ಅಗ್ರಿಕಲ್ಚರ್ ಮಿನಿಸ್ಟರ್ ಇಲ್ಲ. ನಿಮಗೆ ರಾಜಕೀಯ ಮಾಡೋದ್ರಲ್ಲಿ ಕರ್ನಾಟಕದಲ್ಲಿ ಅದು ಒಂದೇ ನಿಮ್ಮ ಗಮನ ಅಂದ್ರೆ, ದಯವಿಟ್ಟು ನಿಮ್ಮ ಕ್ಯಾಬಿನೆಟ್, ನೀವು ಸಚಿವರು ಯಾರ್ಯಾರು ಆಗ್ತಾರೆ, ಏನೇನ್ ಪೋರ್ಟ್ಫೋಲಿಯೋ ತಗೋತಾರೆ, ಇದನ್ನು ಇಷ್ಟೇ ಚೆನ್ನಾಗಿ ಮ್ಯಾನೇಜ್ ಮಾಡಿ. DK ಶಿವಕುಮಾರ್ ಅವರು ಏನ್ ಹೇಳಿದ್ದು, ಇಲ್ಲ ನನ್ನ ಕೈಯಲ್ಲಿ ಇಲ್ಲ ಇದು. ನಿಮಗ್ ಬರೀ ಗಮನ ಇರೋದು CM ಕುರ್ಚಿ, MLC ಎಲೆಕ್ಷನ್ ಗೆಲ್ಲಬೇಕು, ಅದೇ ರಾಜಕಾರಣ ಅಲ್ವಾ ಅಂತ. ಫೈನಲಿ ಬರೋದು ಅದೇ ನಂಬರ್ಸ್ ಅಲ್ವಾ ಸುರಭಿ ಅವರೇ? ನಿಮ್ಗೆ ಚೆನ್ನಾಗಿ ಗೊತ್ತಿದೆ, ನಂಬರ್ಸ್ ಫೈನಲಿ ಮ್ಯಾಟರ್. ನಾಗರಾಜ್ ಯಾದವ್ ಸರ್, ಈಗ ನೆಟ್ವರ್ಕ್ ಕನೆಕ್ಟ್ ಆಗಿದೆ. ಸುಬ್ರಿ ಮೇಡಮ್ ಅವರೇ, ನೀವು ಹೇಳಿದ ವಿಚಾರನ, ನಮಗೆ ಚುನಾವಣೆಗಳು ಮುಖ್ಯ ಆಗ್ತದೆ, ರಾಜ್ಯ ಮುಖ್ಯ ಆಗ್ತದೆ. ಅದಕ್ಕೆ ಜನ ನಂಬಿಕೆ ಆ ಕಾರಣಕ್ಕೆ ನಾವು ಮಾಡ್ಲಿಕ್ಕೆ ಕೆಲಸ ಮಾಡ್ತಾ ಇದ್ದೇವೆ. ನಾನು ಕೇಳಿದ್ರೆ, ಒಂದು ಕಡೆ ನಾವು ಮನೆ ಮಾಡ್ತೀವಿ, ಶಾಸಕರನ್ನ ಗೌರವ ಕೊಡ್ತೀವಿ, ನಂಬಿಕೆ ನಿಮ್ಮಲ್ಲಿ ಶಾಸಕರ ಗೌರವ ಇಲ್ವೇ? ಮಾತನಾಡ್ತೀನಿ ಸರ್, ಯಾಕೋ ನೆಟ್ವರ್ಕ್ ಸಮಸ್ಯೆ ಇದೆ. ಮತ್ತೆ ವಾಪಸ್ ಬರೋಣ, ಮತ್ತೆ ಮಾತಾಡ್ಸ್ತಾ ಹೋಗ್ತೀನಿ. ಸುರಭಿ ಅವರೇ, ಕೊನೆದಾಗಿ ಕೇಳ್ತೀನಿ. ಇಲ್ಲಿ ಮೇನ್ಲಿ ಇವತ್ತು ಕುಮಾರಸ್ವಾಮಿ ಅವರ ಒಂದು ರಿಯಾಕ್ಷನ್ ಅನ್ನು ಅಬ್ಸರ್ವ್ ಮಾಡ್ತಿದ್ದೆ. ಮೊದಲೇ ಗೊತ್ತಿತ್ತು ಯಾರ್ಯಾರು ಆಗ್ತಾರೆ, ಏನು ಎತ್ತ, ಇದೇನು ಆಘಾತ ಆಶ್ಚರ್ಯ ಅಲ್ಲ ಅಂತ ಹೇಳ್ತಾರೆ ಅಂದ್ರೆ, ಯಾವ ಕಾರಣಕ್ಕೋಸ್ಕರ ಹಾಗಾದ್ರೆ ಕ್ಯಾಂಡಿಡೇಟ್ ಹಾಕಿದ್ರು ಅಂತ. ಯಾಕಂದ್ರೆ ಇಲ್ಲಿ BJP JDS ಇಬ್ಬರಿಗೂ ಕೂಡ ಮುಜುಗರ ಆಯ್ತು. ಅಕಸ್ಮಾತ್ ಕ್ಯಾಂಡಿಡೇಟ್ ಆಗದೆ ಹೋದ್ರೆ ಅವಿರೋಧವಾಗಿ ಆಯ್ಕೆ ಆಗೋಗ್ಬಿಡ್ತಾ ಇತ್ತಪ್ಪ, ಯಾರಿಗೂ ಸಮಸ್ಯೆನೇ ಬರ್ತಾ ಇರ್ಲಿಲ್ಲ. ಅಲ್ಲ ನೋಡಿ, ಇದು ಚರ್ಚೆ ಮಾಡಿನೇ ಹಾಕಿರುವಂತಹ ಒಂದು ಕ್ಯಾಂಡಿಡೇಟ್, ಅದು ನಂಬರ್ಸ್ ಅವರು ಅದನ್ನ ಎಸ್ಟಿಮೇಟ್ ಮಾಡಿರುವಂತದ್ದು. ಮತ್ತೆ ಬಿಜೆಪಿಗೆ ಇಲ್ಲಿ ಸೋಲು ಅಂತ ಇಲ್ಲ, ನಮ್ ಹಾಕಿರುವಂತ ಎರಡು ಕ್ಯಾಂಡಿಡೇಟ್ ನಮ್ಗೆ ಗೆಲುವಾಗಿದೆ. ಆರಂಭದಲ್ಲೇ ಇದ್ದೆ, ಗೆದ್ರು ಸೋತಂತ ಆಗ್ಬಿಟ್ಟಿದೆ ಅಂತ ಇಲ್ಲ ನೋಡಿ, ಹೇಳೋದಕ್ಕೆ ಆಗಲ್ಲ. ನಾವು ಒಂದು ಅರ್ಥ ಮಾಡ್ಕೊಳ್ತಾ ಇದೀವಿ ಏನ್ ನಡೀತಾ ಇದೆ, ಹೇಗೆ ಅನ್ನೋದ್ರ ಬಗ್ಗೆ. ಇದು ರಾಜಕೀಯದಲ್ಲಿ 100% ಗೆಲುವು 100% ಸೋಲು ಅಂತಾನೂ ಇಲ್ಲ, ಯಾವತ್ತೂ ಒಂದು ಸ್ಟ್ರಾಟಜಿ ನಡ್ಕೊಂಡು ಹೋಗ್ತಾ ಇರತ್ತೆ. ಇವತ್ತು ನಾವು ನೋಡ್ತಾ ಇರುವಂತದ್ದು, ಆಯ್ತು, ಅವ್ರಿಗೊಂದು ನ್ಯಾರೇಟಿವ್ ವೈಸ್ ಅವ್ರಿಗೊಂದು ಗೆಲುವು ಆಗಿರಬಹುದು, ಆದ್ರೆ ನಮಗೆ ಸ್ಟ್ರಾಟಜಿಕ್ ಗೆಲುವು ಅಂತ ನೀವು ಹೇಳ್ಕೊಳ್ಬಹುದು. ನಾನು ಹೇಳ್ದಂಗೆ ಇನ್ನೊಂದು ಬಾರಿ ಒತ್ತೆ ಹೇಳ್ತೀನಿ, ನಮ್ಮ ನಾಯಕರು ಇದ್ರ ಇಟ್ಟಿದ್ದಾರೆ. ಅಡ್ಡ ಮತದಾನ ಯಾರ್ಯಾರು ಮಾಡಿದಾರೋ ಅದ್ರ ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ಒಂದು ಮನೋ ಇದೆ. ಇದು ಯಾವುದೇ ಆದಂತಹ ಸೆಟ್ ಬ್ಯಾಕ್ ಅಲ್ಲ, ಬಿಜೆಪಿಗೆ ಯಾವುದೇ ಆದಂತಹ ಚರ್ಚೆ ಇಲ್ಲ. ಹೌದು, ಕಾರ್ಯಕರ್ತರಿಗೆ ಒಂದ್ ಸ್ವಲ್ಪ ಬೇಸರ ಆಗಿರುವಂತದ್ದು, ಆದ್ರೆ ಬಿಜೆಪಿ ವಕ್ತಾರರಾಗಿ ಸಮರ್ಥನೆ ಮಾಡ್ಕೊಳ್ತಾ ಇದಾರೆ. ಆದ್ರೆ ಬೆಳಿಗ್ಗೆ ಸುರೇಶ್ ಕುಮಾರ್ ಅವರು ಒಂದು ಪೋಸ್ಟ್ ಹಾಕಿದಾರೆ, ಅಲಾರಾಮ್ ಎಚ್ಚೆತ್ಕೊಳ್ಳೇಬೇಕು ಅಂತ. ಓಕೆ, ನಾಗರಾಜ್ ಯಾದವ್ ಅವರೇ, ಇದು ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ, DK ಶಿವಕುಮಾರ್ ಅವರು ಈಗಲೇ ಒಂದು ಮೆಸೇಜ್ ಪಾಸ್ ಮಾಡಿದ್ದಾರೆ 2028ಕ್ಕೆ.
ನಿಮ್ಮ ಪಕ್ಷವನ್ನ ಗಟ್ಟಿ ಮಾಡ್ಕೊಳ್ಳಿ ಅನ್ನುವ ರೀತಿಯಲ್ಲಿದೆ. 100% ನಿಜ. ಯಾವತ್ತಂದ್ರೆ ನಾವು ಅದನ್ನೇ ನಂಬಿದ್ದು, ನಿಮ್ಮ ಪಕ್ಷವನ್ನು ಗಟ್ಟಿ ಮಾಡ್ಕೊಳ್ಳಿ, ಇನ್ನೊಂದು ಪಕ್ಷದ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡಿ. ನಿಮ್ಮ ಬಿಜೆಪಿ ಅಂತಕ್ಕಂಥದ್ದು 3 ಮನೆ ಆಗಿರ್ಬೇಕಾದ್ರೆ, ಹೋಳಾಗಿರ್ಬೇಕಾದ್ರೆ ಇವತ್ತು ದಿವಸ ಹೇಳ್ತಾ ಇದೀನಿ ಕೇಳಿ, 2 ಕ್ಯಾಂಡಿಡೇಟ್ ಗೆದ್ದಿದ್ದಾರೆ ಅಂದ್ರೆ ಬಿಜೆಪಿಯ ಕ್ಯಾಂಡಿಡೇಟ್, ಒಬ್ರು ಕ್ಯಾಂಡಿಡೇಟ್ ಕೇವಲ 27 ವೋಟ್ ಮತಗಳನ್ನ ಪಡ್ಕೊಂಡಿದ್ದಾರೆ. ಬೇಸಿಕ್ ರಿಕ್ವೈರ್ಮೆಂಟ್ ಇದ್ದಿದ್ದು 28 ವೋಟ್ ಬೇಕಾಗಿತ್ತು, 27 ವೋಟ್ ತಗೊಂಡಿದ್ದಾರೆ. 3 ಜನ ಕ್ರಾಸ್ ವೋಟಿಂಗ್ ಮಾಡಿರ್ತಕ್ಕಂಥದ್ದು ಮತ್ತು ರಘು ಅವರಿಗೆ ಕೊಟ್ಟಂತ ವೋಟ್ ಅಲ್ಲಿ ಒಂದು ಇನ್ವ್ಯಾಲಿಡ್ ಆಗಿರ್ತಕ್ಕಂಥ ನೋಡಿದಾಗ ಎಲ್ಲೋ ಒಂದ್ ಕಡೆ ಎವ್ರಿಥಿಂಗ್ ಇಸ್ ನಾಟ್ ಆಲ್ ರೈಟ್ ಅನ್ನೋದನ್ನ ಬಿಜೆಪಿ ಅರ್ಥ ಮಾಡ್ಕೋಬೇಕು. ಯಾಕೆ ಈ ಸಲಹೆಯನ್ನ ಕೊಡ್ತಾ ಇದೀನಿ ಅಂತಂದ್ರೆ, ವಿರೋಧ ಪಕ್ಷಗಳು ಸದೃಢವಾಗಿರ್ಬೇಕು ಅನ್ನೋದು ನಮ್ಮ ಆಶಯ ಹೊರತು ಬಿಜೆಪಿಯ ನರೇಂದ್ರ ಮೋದಿ ನೋಡ್ಕೊಳ್ಬೇಕು, ನೀವು ನಿಮ್ ಪಕ್ಷ ನೋಡ್ಕೊಳ್ಬಾರ್ದು ಅಂತ ಹೇಳಿ. ನಾನು ವಿರೋಧ ಪಕ್ಷಗಳು ಸದೃಢವಾಗಿರ್ಬೇಕು, ಪ್ರಜಾತಂತ್ರಕ್ಕೋಸ್ಕರ ಹೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ನಾವು ಆಡಳಿತ ಪಕ್ಷ ನೋಡಿ, ಆಡಳಿತ ಪಕ್ಷ ಸದೃಢವಾಗಿದ್ದೇವೆ, ಬೈ ಎಲೆಕ್ಷನ್ ಗೆದ್ದಿದ್ದೇವೆ, MLC ಎಲೆಕ್ಷನ್ ಗೆದ್ದಿದ್ದೇವೆ, ರಾಜ್ಯಸಭಾ ಗೆದ್ದಿದ್ದೇವೆ. ರಾಜ್ಯದಲ್ಲಿ ನಾವು ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದೇವೆ. ಇನ್ನು ವೇಗವಾಗಿ ಕೆಲಸ ಮಾಡ್ತೇವೆ. ನಿಮಗೆ ಉಳಿಗಾಲ ಇಲ್ಲ ಅಂತಕ್ಕಂಥದನ್ನ ಈ ಒಂದು ಚುನಾವಣೆಯಲ್ಲಿ ಮೇಲ್ನೋಟಕ್ಕೆ ಕಾಣ್ತಾ ಇರ್ತಕ್ಕಂಥದ್ದು. ಬಿಜೆಪಿಯವರು ಜೆಡಿಎಸ್ ಅರ್ಥ ಮಾಡ್ಕೋಬೇಕಾಗ್ತದೆ. ದೇರ್ ಅಲಯನ್ಸ್ ಇಸ್ ನಾಟ್ ಇನ್ ಅಕಾರ್ಡೆನ್ಸ್ ಎಟ್ ಆಲ್. ದೇ ಡೋಂಟ್ ಹ್ಯಾವ್ ಟ್ರಸ್ಟ್ ಅಮಾಂಗ್ ದೆಮ್ಸೆಲ್ವ್ಸ್ ಅಂತ ಗೊತ್ತಾಗ್ತದೆ. 2028ಕ್ಕೆ ಈ ಕ್ಷಣದಿಂದ, ಈ ರಿಸಲ್ಟ್ ಇಂದಾಗಿ ಸಹಜವಾಗಿ ಎಲ್ಲಾ ಪಕ್ಷಗಳಲ್ಲೂ ಕೂಡ ಒಂದು ರೀತಿಯಾದಂತಹ ಕುರುಕ್ಷೇತ್ರ, ಅದರ ಜೊತೆಗೆ ಅಖಾಡವನ್ನ ಸಿದ್ಧಪಡಿಸ್ಕೊಳ್ಳೇಬೇಕು, ಅಖಾಡಕ್ಕೆ ಇಳಿಲೇಬೇಕು ಅನ್ನುವಂತ ಸಂದೇಶ ಅಂತೂ ಕೊಟ್ಟಿದೆ. ನೋಡೋಣ ಸರ್ ಏನಾಗುತ್ತೆ ಅಂತ. ಧನ್ಯವಾದ ಇಬ್ಬರಿಗೂ ಕೂಡ ಇಷ್ಟೊಂದು ಜಾಯ್ನ್ ಆಗಿ ಅಭಿಪ್ರಾಯವನ್ನ